Namaste, my dear students, my dear subscribers, and well wishers. In this video, you will get the key answer of second year PUC assignment question number 1. ನಿಮ್ಮ ಕ್ವಶನ್ ನಂಬರ್ 1 ಸಬ್ಜೆಕ್ಟ್ ಇಂಗ್ಲೀಷಿಗೆ ಇಲ್ಲಿ ಉತ್ತರ ದೊರೆಯಲಿದೆ. ಕ್ವಶನ್ ನಂಬರ್ 1. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಕ್ವಶನ್ ನಂಬರ್ 1ರಲ್ಲಿ ಐ ಡಿಡ್ ನಾಟ್ ಪುಟ್ ಹಿಯರ್ ಕ್ವಶನ್ ನಂಬರ್ 1. ಓಕೆ, ವಿಡಿಯೋ ಭಾಳ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಕ್ವಶನ್ ನಂಬರ್ 1ನಲ್ಲಿ ಏನೂ ಕೂಡ ಇಲ್ಲ. ಓಕೆ, ಸೆಲೆಕ್ಟ್ ಎನಿ ಒನ್ ಪೊಯಮ್ ವಿಚ್ ಯು ಸ್ಟಡೀಡ್. ಯಾವುದಾದ್ರೂ ಒಂದು ಪೊಯಮನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಬಳಸಿರುವಂಥ ಅಲಂಕಾರಗಳು, ಅಂದರೆ ಇಂಗ್ಲೀಷಲ್ಲಿ ಫಿಗರೇಟಿವ್ ಅಂತ ಹೇಳ್ತೀವಿ, ಲ್ಯಾಂಗ್ವೇಜ್ ಅಂತ. ಓಕೆ, ಅದನ್ನು ಏನಂತ ಹೇಳ್ತೀರಾ? ಫಿಗರ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ. ಫಿಗರ್ ಆಫ್ ಸ್ಪೀಚ್ ಅಂದರೆ ಅಲಂಕಾರಗಳು ಅಂತ. ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸಿಗೆ, ದಯವಿಟ್ಟು ತಾವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದ ಹಾಗೆ ಒಮ್ಮೆಯಾದರೂ ನೋಡಿ, ಇದು ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಐ ರಿಕ್ವೆಸ್ಟ್ ಯು ಮೈ ಡಿಯರ್ ಚಿಲ್ಡ್ರನ್, ಮೈ ಡಿಯರ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಮೈ ವೆಲ್ ವಿಶರ್ಸ್, ಪ್ಲೀಸ್ ವಾಚ್ ದಿಸ್ ವಿಡಿಯೋ ಟಿಲ್ ದಿ ಎಂಡ್. ಓಕೆ, ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡಿದರೆ ನನಗೂ ಏನೂ ಉಪಯೋಗವಿಲ್ಲ. ಪ್ಲೀಸ್, ಐ ಆಮ್ ಹೆಲ್ಪಿಂಗ್ ಯು, ಪ್ಲೀಸ್ ಹೆಲ್ಪ್ ಮೀ ಟು ಗ್ರೋ ಇನ್ ದಿ ಯೂಟ್ಯೂಬ್ ಅಂತ. ಆಲ್ರೆಡಿ ನೀವು ನನ್ನನ್ನು ಬೆಳೆಸಿದ್ದೀರಾ, ಮುಂದೆನೂ ಕೂಡ ಬೆಳೆಸ್ತೀರಾ ಅಂತ ಆ ಒಂದು ಒಳ್ಳೆಯ ಮನೋಭಾವನೆಯಿಂದ, ಪ್ರೀತಿಯಿಂದ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಓಕೆ, ಕಮ್ ಬ್ಯಾಕ್ ಟು ಅವರ್ video, come back to our topic, today's topic, that is I have selected here On Children poem written by Khalil Gibran. ಸೆಕೆಂಡ್ ಇಯರ್ PUC ನಲ್ಲಿ ನಿಮ್ಮಲ್ಲಿ ಇರುವಂಥ 3ನೇ ಪಾಠ ಆನ್ ಚಿಲ್ಡ್ರನ್ ಅಂತ ಇದೆ. ಆ ಪೊಯಮನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ. ಓಕೆ, ದಿಸ್ ಈಸ್ ಯುವರ್ ಫಸ್ಟ್ ಆನ್ಸರ್ ಆಫ್ ಯುವರ್ ಅಸೈನ್ಮೆಂಟ್ ಇಂಗ್ಲೀಷ್. Figurative language is a language which is not real meaning. The figurative meaning is not fit again with the concept in the word. It is transformed from the real meaning. However, there is still relation between them. Figurative language can be found in the poem often as difficult word to understand. ಅಂದರೆ ಅರ್ಥ ಏನ್ರಿ? ಫಿಗರೇಟಿವ್ ಲ್ಯಾಂಗ್ವೇಜನ್ನು ಕವಿಗಳು ತಮ್ಮ ಪದ್ಯದಲ್ಲಿ ಬಳಸುತ್ತಾರೆ. ಯಾಕೆ ಬಳಸುತ್ತಾರೆ ಅಂತ ಮುಂದೆ ಇದೆ, ಕಲಿಯೋಣ. ಓಕೆ, ಅಂಡರ್ಸ್ಟ್ಯಾಂಡ್. ಬಿಕಾಸ್ ಸಮಟೈಮ್ಸ್ ದ ಆಥರ್ ಯೂಸ್ಡ್ ದಿ ಇಂಪ್ಲಿಸಿಟ್ ಸೆಂಟೆನ್ಸ್. Poems usually have themes, but the poem also tries to create an emotional effect and make an association between the things and idea that are not related. ನಿಮಗೆ ಕೆಲವೊಂದು ಉದಾಹರಣೆಗಳು ಕೊಡುವ ಮುಖಾಂತರ ಅಲಂಕಾರಗಳನ್ನು ಬಳಸಿ ಇಲ್ಲೇನು ಮಾಡ್ತಾರೆ ಅಂದರೆ ಕವಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಬರೀತಾನೆ ಅಂತ. ಫಾರ್ ಎಕ್ಸಾಂಪಲ್, ಲ್ಯಾಂಗ್ವೇಜ್ ಎಂಪ್ಲಾಯ್ಸ್ ದ ವೇರಿಯಸ್ ಫಿಗರ್ ಆಫ್ ಸ್ಪೀಚ್. ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲ, ಇದು ಫಿಗರ್ ಆಫ್ ಸ್ಪೀಚ್. ಫಿಗರ್ ಆಫ್ ಸ್ಪೀಚ್ ಅಂದರೆ ಅಲಂಕಾರಗಳು ಅಂತ. ಓಕೆ, ಸಮ್ ಎಕ್ಸಾಂಪಲ್ಸ್ ಆರ್ ಮೆಟಫರ್, ಸಿಮಿಲಿ, ಆಂಥಿಸಿಸ್, ಹೈಪರ್ಬೋಲಾ ಆ್ಯಂಡ್ ಪ್ಯಾರಡಾಕ್ಸ್. ಇನ್ ಜನರಲ್, figurative language is that kind of language which departs from the language employed in the traditional literary ways of describing the person or object. Using figurative language is making the imaginative descriptions in the fresh ways. ನೀವು ಪದ್ಯವನ್ನು ಓದುವಾಗ ನಿಮಗೆ ಬೇಜಾರಾಗಬಾರ್ದು ಅಂತ ಕವಿ ಏನು ಮಾಡ್ತಾರೆ ಅಂದರೆ ಅಲಂಕಾರಗಳನ್ನು ಬಳಸ್ತಾರೆ. ಯಾಕೆ ಬಳಸ್ತಾರೆ ಅಂತ ಹೇಳಿದರೆ, ಸ್ವಲ್ಪ ನೀವು ಮೈಂಡ್ ಫ್ರೆಶ್ ಆಗಿಬಿಟ್ಟು ಬೇರೆಯ ರೀತಿಯಲ್ಲಿ ಯೋಚನೆಯನ್ನು ಮಾಡಿ ಆ ಪದ್ಯವನ್ನು ಅರ್ಥೈಸಿಕೊಳ್ಳಲಿ ಅಂತ ಉದ್ದೇಶವಾಗಿರುತ್ತೆ. ಇಟ್ ಈಸ್ ಯೂಶ್ವಲಿ ಇಮಿಡಿಯೇಟ್ಲಿ ಆಬ್ವಿಯಸ್ಲಿ ವೆದರ್ a writer is using figurative language. The writer focuses on the figurative language and meaning that used in the Khalil Gibran poems. Let me start now, okay, without wasting your time. Okay, poetic devices. The poetic devices that are used in the poem include personification, alliteration, conjugation, metaphor, and the enjambment. And each of these adds significant ideas to the poem's message. The author used the personification in the line 5 to say that the children are alive because of life alone. Alliteration was used for effect in the third line of the stanza, in which the conjunction was incorporated. It shows how quickly children will become the adults. In this way, the author emphasizes that the children will determine the fact of the world in the future. The house of tomorrow, the entire fourth stanza was one metaphor, okay, explaining in length that children are born through their parents, not to their parents. The birth of child, each child fulfills the life longing for itself, and phrased earlier in the line 5. An enchantment was used in the third
Last line to elaborate on why the parent should enjoy being their children's parents. Although they do not belong to them, they were also loved as the children and will always be loved as much as they love their own children. These devices connected the author's belief on children and whom they belong life. ಆನ್ ಚಿಲ್ಡ್ರನ್ ಕಂಟೈನ್ಸ್ ಸೆವರಲ್. ಈ ಒಂದು ಪದ್ಯದಲ್ಲಿ ಆನ್ ಚಿಲ್ಡ್ರನ್ ಯಾರು ಬರೆದಿರೋದು? ಖಲೀಲ್ ಗಿಬ್ರೆನ್ ಅವರು, ಆ ಲಬನನ್ ಅಮೇರಿಕನ್ ರೈಟರ್. ಏನು ಬರೆದಿದ್ದಾರೆ ಅವರು ಅಂತ ಹೇಳಿದರೆ, ಕಂಟೈನ್ಸ್ ಸೆವರಲ್ ಲಿಟರರಿ ಡಿವೈಸಸ್ ದಟ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ದ ಐಡಿಯಾಸ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಸ್ ವೆಲ್ ಆ್ಯಸ್ ದ ಥ್ರೂ ದಿ ಪ್ರೊವೋಕಿಂಗ್ ಅಂತ. ಏನಿದ್ರ ಅರ್ಥ ಅಂತ ಹೇಳಿದರೆ, ಬಹಳ ಫಿಗರ್ ಆಫ್ ಸ್ಪೀಚನ್ನು ಯೂಸ್ ಮಾಡಿದ್ದಾರೆ ಈ ಪದ್ಯದಲ್ಲಿ. ಇಷ್ಟೇ ಏನಕ್ಕೆ ಅಂದರೆ ನಿಮಗೆ ಹೊಸದಾದ ಐಡಿಯಾಗಳು ಬರಲಿ ಅನ್ನೋ ಉದ್ದೇಶದಿಂದ, ಇಂಟ್ರೆಸ್ಟ್ ಬರಲಿ ಪದ್ಯದಲ್ಲಿ ಅಂತ. ಫಾರ್ ಎಕ್ಸಾಂಪಲ್, ದ ಥರ್ಡ್ ಲೈನ್ ಕಂಟೈನ್ಸ್ ಎ ಪ್ಯಾರಡಾಕ್ಸ್. ದಿಸ್ ಡಿವೈಸ್ ಇಸ್ ಯೂಸ್ಡ್ ಫಾರ್ ಹಿಂಟಿಂಗ್ ದ ಟ್ರೂತ್ ವಾಟ್ ಇಸ್ ಶಾಕಿಂಗ್ ಅಟ್ ದ ಫಸ್ಟ್ ಹ್ಯಾಂಡ್. ಇನ್ ದಿ ಫಾಲೋಯಿಂಗ್ ಲೈನ್ ದ ಗಿಬ್ರೆನ್ ಯೂಸಸ್ ಎ ಮೆಟಫೋರ್ ದಟ್ ಈಸ್ ಅ ಲೈಫ್ ಲಾಂಗಿಂಗ್. ಅವರ ಜೀವನಕ್ಕಾಗಿಯೇ ಬಂದವರು ಅವರು ಅಂತ. ದಿಸ್ ಫ್ರೈಸ್ ಆಲ್ಸೋ ಕಂಟೈನ್ಸ್ ದಿ ಅಲಿಟ್ರೇಷನ್ ದಟ್ ಈಸ್ ಲೈಫ್ ಲ ಲ ಲ, ದಟ್ ಈಸ್ ದಿ ಸೌಂಡ್ ಆಫ್ ಎಲ್. ಓಕೆ, ನೆಕ್ಸ್ಟ್ ದ ಮೂವಿಂಗ್ ಆನ್ ದಿ ಫಾಲೋಯಿಂಗ್ ಲೈನ್ಸ್, ಅಂದರೆ ನಂತರದ ಸಾಲುಗಳಲ್ಲಿ, ಪದ್ಯದ ಸಾಲುಗಳಲ್ಲಿ ತಾವುಗಳು ನೋಡ್ತೀರಾ, ರೀಡರ್ಸ್ ಕ್ಯಾನ್ ಫೈಂಡ್ ದಿ ಯೂಸ್ ಆಫ್ ಎಪಿಗ್ರಾಮ್ ಇನ್ ದ 5th and the 6th line. If they look at the beginning of the 4th and the 5th lines, the same word is used. It is in the example of the anaphora. The 11th line, you may strive to be like them, but seek not to be make them. ನೀವು ಮಕ್ಕಳ ರೀತಿಯಲ್ಲಿ ಯೋಚನೆ ಮಾಡಲು ಪ್ರಯತ್ನ ಪಡಿ ಪೋಷಕರೇ, ಆದರೆ ಮಕ್ಕಳು ನಿಮ್ಮ ರೀತಿಯಾಗಿ ನಿಮ್ಮ ಆಲೋಚನೆಗಳಂತೆ ಅವರನ್ನು ಮಾಡಬೇಡಿ ಅಂತ. ಇಟ್ ಕಂಟೈನ್ಸ್ ಆ್ಯನ್ ಆಂಥಿಸಿಸ್ ಅಂತ. ದಿ ಫಾಲೋಯಿಂಗ್ ಲೈನ್ ಕಂಟೈನ್ಸ್ ದಿ ಪರ್ಸಾನಿಫಿಕೇಶನ್. Okay, there are some interesting metaphors in the next few lines. Gibbon compares God with an archer and the parents with a bow ಅಂತ. ಅಂದರೆ ಇಲ್ಲಿ ಮೆಟಫರಿಗೂ ಸಿಮಿಲಿಗೆ ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ ಮಕ್ಕಳೇ, ಸಿಮಿಲಿನಲ್ಲಿ ನಾವು ಲೈಕ್ ಅಂತ ಯೂಸ್ ಮಾಡ್ತೀವಿ, ಆ್ಯಸ್ ಅಂತ ಯೂಸ್ ಮಾಡ್ತೀವಿ, ಸೋ ಅಂತ ಯೂಸ್ ಮಾಡ್ತೀವಿ. ಆದರೆ ಮೆಟಫರಲ್ಲಿ ಡೈರೆಕ್ಟಾಗಿ ಹೋಲಿಕೆಯನ್ನು ಮಾಡ್ತೀವಿ, ಅಂದರೆ ಎರಡು ಇನ್ ಬಿಟ್ವೀನ್ ದ ಟೂ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ನಿಮಗೆ ಈಗ ನಾನು ಹೀ ಈಸ್ ಲೈಕ್ ಎ ಟೈಗರ್ ಅಂತ ಹೇಳಿದರೆ ಅದು ಸಿಮಿಲಿ ಅಂತ ಆಗುತ್ತೆ. ಯಾಕೆ ಅಂತ ಹೇಳಿದರೆ ನಾನು ಇಲ್ಲಿ ಲೈಕ್ ಅಂತ ಬಳಸಿದ್ದೇನೆ, ಹಾಗಾಗಿ ಅದು ಸಿಮಿಲಿ ಅಂತ ಹೇಳ್ತೀವಿ. ಅದೇ ಲೈಕನ್ನು ಡಿಲೀಟ್ ಮಾಡಿಬಿಟ್ಟು ನಾನು ನಿಮಗೆ ಹಿ ಈಸ್ ಟೈಗರ್ ಅಂದರೆ ಅದನ್ನು ಮೆಟಫರ್ ಅಂತ ಹೇಳ್ತೀವಿ. ಗಾಡನ್ನು ಇಲ್ಲಿ ಆರ್ಚರ್ ಅಂತ ಹೇಳಿದ್ದಾನೆ, ಪೇರೆಂಟ್ಸನ್ನು ಬೋ ಅಂತ ಹೇಳಿದ್ದಾನೆ, ಚಿಲ್ಡ್ರನನ್ನು ಆರೋಸ್ ಅಂತ ಹೇಳಿದ್ದಾನೆ. ಹಾಗಾಗಿ ಇವೆಲ್ಲ ಮೆಟಫರ್ಸ್ ಇಲ್ಲಿ ಆಗಿದೆ. ಓಕೆ, ಆ್ಯಂಡ್ ದ ಚಿಲ್ಡ್ರನ್. ದಿ ಲಾಸ್ಟ್ ಲೈನ್ ಆಫ್ ದಿ ಪೀಸ್ ಕಂಟೈನ್ಸ್ ಎ ಎಪಿಗ್ರಾಮ್. ಪೀಸ್ ಅಂದರೆ ನಮ್ಮ ಪದ್ಯ ಅಂತ. ಓಕೆ, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರಲಿ ಅಂತ. ಇಲ್ಲಿ ಪ್ರೀತಿಯ ಮಕ್ಕಳೇ, ಕೆಲವೊಂದು ಡೆಫಿನೇಷನ್ಸನ್ನು ಕೊಟ್ಟಿದ್ದೇನೆ. ಇಫ್ ಯು ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್, ಪ್ಲೀಸ್ ಯು ಮೇಕ್ ಎ ನೋಟ್ ಆಫ್ ಮೆಟಫರ್. ವಾಟ್ ಈಸ್ ಮೆಟಫರ್, ವಾಟ್ ಈಸ್ ಪರ್ಸಾನಿಫಿಕೇಶನ್. ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಯು, ಪ್ಲೀಸ್ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ಒಮ್ಮೆಯಾದರೂ ಈ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿಯೇ, ಅಂದರೆ ಆನ್ಲೈನ್ನಲ್ಲಿಯೇ, ಓಕೆ, ನಾಟ್ ಆಫ್ಲೈನ್, ಆನ್ಲೈನ್ನಲ್ಲಿಯೇ ಒಮ್ಮೆಯಾದರೂ ತಾವುಗಳು ನೋಡಿ. ಪ್ಲೀಸ್ ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್. ಕಂಟೆಂಟ್ ಈಸ್ ಗುಡ್, ಐ ಅಶ್ಯೂರ್ ಯು. ಐ ವಾಂಟ್ ಗಿವ್ ಯು ದಿ ರಾಂಗ್ ಕಂಟೆಂಟ್. ಓಕೆ, ಸಂಬಂಧಪಟ್ಟರದೆ ಏನಂತೀರ ಕನ್ನಡದಲ್ಲಿ, ವಿಚ್ ಈಸ್ ನಾಟ್ ರಿಲೇಟೆಡ್ ಟು ಯುವರ್ ಕ್ವಶನ್, ಐ ವಾಂಟ್ ಸೆಂಡ್ ಯು ಮ್ಯಾನ್. ಐ ಪ್ರಾಮಿಸ್ ಯು ಐ ವಿಲ್ ಗಿವ್ ದ ರೈಟ್ ಆನ್ಸರ್ಸ್ ಫಾರ್ ಯುವರ್ ಕ್ವಶನ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಯುವರ್ ವ್ಯಾಲ್ಯೂಬಲ್ ಟೈಮ್. Thank you so much for spending at least 4 to 5 minutes with this video. Thank you so much for subscribing my channel. Once again I request you, please watch this video till the end. Thank you so much.